ಈ ಹುಡುಗನ ಬಳಿ ಒಂದು ವಿಚಿತ್ರ ಶಕ್ತಿ ಇತ್ತು. ಒಂದು ದಿನ ಈ ಹುಡುಗ ತನ್ನ ಸ್ನೇಹಿತನ ಜೊತೆ ವಾಶ್ರೂಮ್ಗೆ ಮುಖ ತೊಳೆಯಲು ಹೋದ. ಆಗ ತಪ್ಪಾಗಿ ಹುಡುಗ ತನ್ನ ಕಣ್ಣಕವನ್ನು ಧರಿಸುವುದನ್ನು ಮರೆತ. ಅದೇ ಸಮಯದಲ್ಲಿ ಕಣ್ಣಕವಿಲ್ಲದೆ ತನ್ನ ಸ್ನೇಹಿತನನ್ನು ನೋಡಿಬಿಟ್ಟ ಮತ್ತು ಅವನ ಸ್ನೇಹಿತ ಕಲ್ಲಿನ ಪ್ರತಿಮೆಯಾಗಿ ಮಾರ್ಪಟ್ಟ. ನಿಜವಾಗಿ ಈ ಹುಡುಗ ಕಣ್ಣಕವಿಲ್ಲದೆ ಯಾರನ್ನೇ ನೋಡಿದರೂ ಅವರು ಕಲ್ಲಿನ ಪ್ರತಿಮೆಯಾಗುತ್ತಿದ್ದರು. ಈಗ ಈ ಹುಡುಗ ಕಣ್ಣು ಮುಚ್ಚಿಕೊಂಡೇ ತನ್ನ ಕೋಣೆಯ ಕಡೆ ನಡೆಯಲು ಆರಂಭಿಸಿದ. ಮೆಟ್ಟಿಲು ಇಳಿಯುವಾಗ ತಪ್ಪಾಗಿ ಇಬ್ಬರು ಹುಡುಗಿಯರನ್ನು ನೋಡಿಬಿಟ್ಟ. ಅವರೂ ಕಲ್ಲಿನ ಪ್ರತಿಮೆಗಳಾಗಿ ಮಾರ್ಪಟ್ಟರು. ತಕ್ಷಣ ಹುಡುಗ ತನ್ನ ಕೈಯನ್ನು ತಿರುಗಿಸಿ ಆ ಹುಡುಗಿಯರನಿಸಿ ಆ ಹುಡುಗಿಯರನ್ನು ಒಂದು ಸುರಕ್ಷಿತ ಕೋಣೆಗೆ ಕಳುಹಿಸಿದ, ಯಾರಿಗೂ ಅನುಮಾನ ಬರದಂತೆ. ನಂತರ ಹುಡುಗ ಓಡುತ್ತಾ ತನ್ನ ಕೋಣೆಗೆ ಹೋದ. ಸ್ವಲ್ಪ ಸಮಯದ ನಂತರ ಅದೃಷ್ಟವಶಾತ್ ಅವನ ಸ್ನೇಹಿತ ಕಣ್ಣಕವನ್ನು ತೆಗೆದುಕೊಂಡು ಬಂದ. ಕಣ್ಣಕ ಧರಿಸಿದ ತಕ್ಷಣ ಎಲ್ಲವೂ ಮೊದಲಿನಂತೆಯೇ ಆಯಿತು. ಮರುದಿನ ಶಾಲೆಯಲ್ಲಿ ಒಂದು ಮಾಯಾ ಪ್ರದರ್ಶನ ನಡೆಯುತ್ತಿತ್ತು. ಆಗ ಅವನಿಗೆ ಜಾದೂಗಾರನಿಗೆ ಅಪಾಯ ಎದುರಾಗಲಿದೆ ಎಂಬ ಭಾವನೆ ಬಂತು. ತಕ್ಷಣ ಅವನನ್ನು ಉಳಿಸಲು ಅವನು ಬಾಕ್ಸ್ ಒಳಗೆ ಹೋದ. ಪ್ರದರ್ಶನ ಆರಂಭವಾಗುತ್ತಿದ್ದಂತೆಯೇ ಜಾದೂಗಾರನ ತಾಯಿ ಬಾಕ್ಸ್ ಒಳಗೆ ಕತ್ತಿಗಳನ್ನು ಚುಚ್ಚಲು ಆರಂಭಿಸಿದರು. ಅದ್ಭುತವಾಗಿ ಹುಡುಗ ಎಲ್ಲಾ ಕತ್ತಿಗಳಿಂದ ತಪ್ಪಿಸಿಕೊಂಡ. ಆದರೆ ಅವನಿಗೆ ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಬಾಕ್ಸ್ ಅನ್ನು ಮೇಲಕ್ಕೆ ಎತ್ತಿದಾಗ ಅದರ ಹಗ್ಗಗಳು ತುಂಡಾದವು. ಅದೃಷ್ಟವಶಾತ್ ಹುಡುಗನ ಶಕ್ತಿಗಳು ಅವನನ್ನು ರಕ್ಷಿಸಿಬಿಟ್ಟವು. ಆದರೆ ಜಾದೂಗಾರನ ತಾಯಿ ಅವನ ಮೇಲೆ ಪೆಟ್ರೋಲ್ ಎರಚಿ ಸಂಪೂರ್ಣ ಬಾಕ್ಸ್ಗೆ ಬೆಂಕಿ ಹಚ್ಚಿದರು. ಹಿಮದಂತೆ ಗಟ್ಟಿಯಾಗಿದ್ದ. ಪ್ರದರ್ಶನ ಮುಗಿದ ನಂತರ ಹುಡುಗ ಸುರಕ್ಷಿತವಾಗಿ ಬಾಕ್ಸ್ನಿಂದ ಹೊರಬಂದು